ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. Don't do that, just enough. ಅಣ್ಣ ಲಾಯಿ ಹಿಡಿಯೋರು ಬಂದವ್ರೆ. ಅದನ್ನ ಯಾಕೋ ನನ್ನ ಹತ್ರ ಹೇಳ್ತಾ ಇದೀಯಾ? ನೀವೇ ತಾನೇ ಹೇಳಿದ್ರೆ ಅಕ್ಕ ಇವಾಗ ನಾಯಿ ತರ ಆಡುತ್ತೆ ಅನ್ಬಿಟ್ಟು. ಖತಮ್, ಬಾಯ್ ಬಾಯ್, ಟಾಟಾ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ. ಅಮ್ಮ ಇನ್ನೊಂದು ವಿಷಯ ಗೊತ್ತಾ? ಪಕ್ಕದ ಮನೆ ನಾಯಿ ಯಾರ್ ಏನೇ ಹೇಳಿದ್ರು ಕೇಳಲ್ಲ. ಆದ್ರೆ ನಾನು ಒಂದ್ಸಲ ಸುಮ್ನೆ ರಾ ಅಂದ್ರೆ ಸಾಕು ಸೈಲೆಂಟ್ ಆಗಿ ಹೋಗ್ಬಿಡ್ತದೆ. ಕಣಪ್ಪ, ನಾಯಿ ಭಾಷೆ ನಾಯಿಗೆ ಅರ್ಥ ಆಗ್ಬೇಕು. 4 ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಎಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. Excuse me. I'm not an illiterate person. For your kind information, I'm a graduate from the University of Mysore. But I have not forgotten my culture, customs, tradition and my values. Most of all, Братан, на, мама звонит. Мама, алло. 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 回钱票。错了，再来。 ಏನಮ್ಮ ಬೆಳಿಗ್ಗೆ ಆದ್ರೆ ಸಾಕು ಸಕ್ಕರೆ ಹಿಡ್ಕೊಂಡ್ ಕೂತ್ಕೋತೀಯಾ? ಏ ಲೋಪರ್, ಡಾಕ್ಟರ್ ಹೇಳಿಲ್ವಾ ಶುಗರ್ ಚೆಕ್ ಮಾಡು ಡೈಲಿ ಅಂತ? ಸಮಸ್ಯೆ ಖಂಡಿತ ನಿನಗಿದು ಬೇಕಿತ್ತ ಮಗನೇ. ಮೆಸೇಜ್ ಮಾಡ್ರೆ ಮೆಸೇಜ್ ರಿಪ್ಲೈ ಅಲ್ಲಿ, ಕಾಲ್ ಮಾಡ್ರೆ ಕಾಲ್ ರಿಸೀವ್ ಮಾಡ್ಲ. ಏನ್ ಹೆಚ್ಚಿದೆ? ಫೇರ್ ಅಂಡ್ ಲವ್ಲಿ. ಯಾಕೋ ಹಿಂಗ್ ಬೇಜಾರ ಕೂತಿದೀಯಾ? ಬೆಳಿಗ್ಗೆ ಬಸ್ ಸ್ಟಾಪ್ ಅಲ್ಲಿ ಒಂದ್ ಹುಡುಗಿ ನೋಡ್ದೆ, ಯಾಕೋ ಮನ್ಸಲ್ಲಿ ಒಂಥರ ಲವ್ ಆದಂಗ ಆಯ್ತು. ಇರ್ಲಿ ಯಾವ್ದಕ್ಕೂ ಮೆಮೊರಿ ಸ್ವೀಟ್ ಆಗಿ ಅನ್ಬಿಟ್ಟು ಚಾಕ್ಲೇಟ್ ತಗೊಂಡೋಗಿ ಕೊಟ್ಟು ಐ ಲವ್ ಯು ರೀ ಅಂತಂದೆ. ಅವಳು ಇನ್ನೂ 2 ಇದ್ರೆ ಕೊಡಿ, ಮನೇಲಿ ಮಕ್ಳವೇ ಅನ್ಬಿಡ. ಅದೇ ಅವ್ರದ್ದು 31ನೇ ತಾರೀಕು ನರಸಿಂಹರಾಜು ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹರಾಜು ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವೇನು ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ ಅಲ್ಲ, ನೀನ್ ಎಷ್ಟು ಜನ ಕೊಟ್ಟಿಲ್ಲ ನನ್ನ ಮಗನಲ್ಲ ನೀನ್. ನನ್ಗೆ ಲೈಫಲ್ಲಿ ದೊಡ್ಡ ದೊಡ್ಡ ಆಸೆ ಎಲ್ಲ ಏನು ಇಲ್ಲ ಕಣೆ. ಒಂದ್ಸಲ ಒಬ್ರು ಕೈ ಹಿಡಿದ್ಮೇಲೆ ಸಾಯ ತನಕ ಅವ್ರು ನನ್ನ ಕೈ ಬಿಡ್ಬಾರ್ದು. ಆ ತರ ಒಬ್ರು ಕೈ ಹಿಡಿಬೇಕು ಅಂತ ಆಸೆ. ಓ, ಸಾಯೇ ತನಕ ಕೈ ಬಿಡ್ಬಾರ್ದಾ?
ಸಾಯ ತನಕ ಕೈ ಬಿಡಬಾರ್ದು. ತಗೋ ಹಿಡ್ಕೊ. ಅದು ಸತ್ರು ಅದ್ ನಿನ್ನ ಬಿಡಲ್ಲ. ಈ ತರ ಹಿಂದೆ ಕೊಟ್ರೆ ಜನಗಳಿಗೆ ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಹಲೋ ನನ್ನ ಹತ್ರ ಬೇಡ ಬಾಸ್, ನಿಂಗೆ ಆಟ ಅಷ್ಟೇ ಗೊತ್ತು, ಆದರೆ ನನಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು. ಹುಷಾರು, ಬಿದ್ಗಿದ್ಯಾ ಜೋಪಾನ. ಇನ್ನೊಂದ್ಸಲ ಹೇಳು. ಬೇಗ ಬೇಗ ಬೇಗ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಕೊರೋನಾ ಫಸ್ಟ್ ಅಲ್ಲೇ ಬಂತು, ಸ್ಕೂಲು ಕಾಲೇಜ್ ಎಲ್ಲ ರಜಾ ಇತ್ತು. ಸೆಕೆಂಡ್ ಅಲ್ಲೇ ಬಂತು, ಎಕ್ಸಾಮ್ನು ಅವರೇ ಪಾಸ್ ಮಾಡಿದ್ರು. ಈಗ 3ನೇ ಅಲೆ ಒಂದು ಬರ್ತೈತಂತೆ, ನೌಕರಿನೂ ಅವರೇ ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಕಾಲೇಜ್ ಹೋಗ್ತಿಲ್ಲ. ನಗರ ಹೋಗ್ತೀರಾ? ಹತ್ತತ್ ನಗರಕ್ಕೆ ಹೋಗ್ತೀನಿ. ಎಲ್ಗೋದು ಕರೆಕ್ಟಾಗಿ ಹೇಳಯ್ಯ. ರಾಜರಾಜೇಶ್ವರಿ ನಗರ. ಮತ್ ಹಂಗ ಹೇಳು, ರಾಜರಾಜೇಶ್ವರಿ ನಗರದ ಕರೆಕ್ಟ್ ಆಗಿ ಹೇಳು. 6 ನಗರ, 10 ನಗರ, 20 ನಗರ ಅಂದ್ರೆ 20 ನಗರ ಅಂದ್ರೆ ಕರೀತಾರಪ್ಪ. ನಾನು ಅದನ್ನೇ ಕರೀತೀನಿ. ಕರ್ದ್ಬಿಡೋ ಒಂದ್ 10 ಲೀಟ್ರ. क्या मैडम ट्रेन क्यों रुकी हुई है? अरे वो टायर पंचर हुआ है ना. ಸರಿ, ನಾನ್ ಸಾರಿ ಹೇಳಿದ್ರೆ ನೀವು ರಿಟರ್ನ್ ಹೇಳ್ತೀರಾ? ಸರಿ, ಸಾರಿ ರಿಟರ್ನ್. तेरा बाप यहाँ छोड़कर गया था कि तेरी माँ? ಆಟೋ ಬನ್ನಿ. ಹಾ ಮೇಡಮ್, ಬನ್ನಿ ಆಟ ಇದೆ. ಎಲ್ಲ ಹೋಗ್ಬೇಕು ಮೇಡಮ್? HSR ಹೋಗ್ಬೇಕು. ಎಷ್ಟು ತಗೊಂತೀಯಪ್ಪ? HSR 300 ರೂಪಾಯಿ ಆಗುತ್ತೆ ಮೇಡಮ್. 300 ರೂಪಾಯ? ಮತ್ತೆ ಲಗೇಜ್ ಎಷ್ಟು ತಗೊಂತೀಯಪ್ಪ? ಲಗೇಜ್ಗೆಲ್ಲ ಕಾಸು ತಗೊಳ್ಳಲ್ಲ ಮೇಡಮ್, ಲಗೇಜ್ ನಾ ಫ್ರೀ ಆಗಿ ಹಾಕೊಂಡು ಹೋಗ್ತೀನಿ. ಹೌದಾ, ನಾನ್ ನೋಡ್ಕೊಂಡ್ ಬರ್ತೀನಿ. ಈ ಲಗೇಜ್ ನ HSR ಅಲ್ಲಿ ಹಾಕ್ಬಿಡಪ್ಪ ಸ್ವಲ್ಪ. ಸರ್ ನಮಸ್ಕಾರ, ಒಂದ್ ಡೌಟ್ ಇದೆ ಸರ್. ಬೇರೆ ಕೆಲಸ ಇಲ್ವಾ ನಿನ್ಗೆ? ಸರ್, ಆನೆಗಳ ಕಿವಿ ಎಲ್ಲಾಡ್ತಾನೆ ಇರುತ್ತಲ್ಲ, ಏನಕ್ಕೆ? ಆಗಿನ ಕಾಲದಲ್ಲಿ ಎಸಿ ಇತ್ತ, ಫ್ಯಾನ್ ಇತ್ತ, ಅದ್ರ ಬದಲು ರಾಜ ರಾಣಿಗಳು ಅದನ್ನ ಯೂಸ್ ಮಾಡ್ಕೊಂಡು ಏನ್ ಹೋಲ್ಬಿಡ್ತೇನೋ ನನ್ ಮಗನ್ ಬೆಳಗ್ಗೆನೆ ನೀನು.